ಸರ್ ಬನ್ನಿ ಕೋಸಂಬರಿ ಅಂದ್ರಿ ಯಾವ ತರ ಮಾಡ್ತೀರಾ ಸರ್ ಕೋಸಂಬರಿಗೆ ನೋಡಿ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ವಿ. ಓಕೆ, ಆಮೇಲೆ ಹೆಸರು ಬೇಳೆನ ನೆನೆ ಹಾಕೊಂಡಿದ್ವಿ. ಇದೇನಿಲ್ಲ, ಬರೀ ಸೌತೆಕಾಯಿ ಮಾತ್ರ ಇದೆ, ಇದು ಬರೀ ಸೌತೆಕಾಯಿ ಮಾತ್ರ ಇದೆ. ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೊಂಡಿದ್ವಿ. ಮೇಲೆ ಕೊತ್ತಂಬರಿ. ಹೌದು, ಇದು ಬಂದು ಹೆಸರು ಬೇಳೆ. ಹೆಸರು ಬೇಳೆ ಇದರಿಂದ ಒಂದು 1 ಅವರ್ 1.5 ಗಂಟೆ ನಂತರ ಸಾಕು. ಕರೆಕ್ಟ್. ಸೂಪರ್ ಆಗಿ ಎಲ್ಲ ಚೆನ್ನಾಗಿ ನೆಂದಿದೆ. ಓಕೆ ಓಕೆ. ಇದೊಂದು 15 kg ಇದೆ ಈಗ. ಇದಕ್ಕೆಲ್ಲ ಮಿಕ್ಸ್ ಮಾಡಿ ಓಕೆ ಓಕೆ ಬ್ಯಾಚ್ ಕೊಡ್ತಾ ಇರ್ತೀವಿ. ಅಲ್ಲಿ ಕೊಬ್ಬರಿ ಇಟ್ಕೊಂಡಿದ್ದೀವಿ. ಇದು ಕೊಬ್ಬರಿ ತುರಿದು ಮತ್ತೆ ಇಟ್ಕೊಂಡಿರಿ. ಒಂದು ಒಗ್ಗರಣೆ ಮಾಡ್ಕೊಂಡಿದ್ವಿ. ಇದು ಒಗ್ಗರಣೆಗೆ ಇದು ಒಗ್ಗರಣೆಗೆ ನಾನು ಇಂಗು, ಆಮೇಲೆ ಹೆಸರು ಬೇಳೆನ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಡಿಗೆ ಮೆಣಸನ್ನ ಒಗ್ಗರಣೆ ಹಾಕೊಂಡಿದ್ದೀವಿ. ಕರಿಬೇವು ಹಾಕೊಂಡಿದ್ದೀನಿ. ಕರಿಬೇವು ಅಷ್ಟೇ. ಇಷ್ಟೇ ಅಲ್ಲ, ಇಷ್ಟೇ. ಇದು ಎಷ್ಟು ಹಾಕೊಂಡು ಮಿಕ್ಸ್ ಮಾಡೋದು. ಆಮೇಲೆ ಲೆಮನ್ ಜ್ಯೂಸ್ ಹಾಕೊಂತೀವಿ. ಇದು ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ವಿ ಅಷ್ಟೇ. ಇದಕ್ಕೆ ತುಪ್ಪ ಏನು ಹಾಕಂಗಿಲ್ಲ. ಎಲ್ಲ ಹಸಿ ಇರುತ್ತೆ. ರೈಟ್. ಒಂಥರ ಒಳ್ಳೆ ಸಲಾಡ್ ಕೂಡ ಇದು. ಎಷ್ಟು ಕೆಜಿ ಮಾಡ್ತಿದ್ರಿ ಇದು? ಇವಾಗ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 15 kg ಅಷ್ಟು ಕುಕ್ಕುಂಬರ್ ಇದೆ. 15 kg ಕುಕ್ಕುಂಬರ್ ಇದೆ. ಇದು ಹೆಸರು ಬೇಳೆ ಇದು ಒಂದು 15 kg ಇದೆ. 15 kg, ಟೋಟಲ್ 30 kg. ಹೌದು, 60-70 kg ಇದೆ ಈಗ. ಇದು ಒಂದು ಬ್ಯಾಚ್. ಈಗ ಇನ್ನೊಂದು ಬ್ಯಾಚ್ ಮತ್ತೆ ರೆಡಿ ಮಾಡ್ತಾ ಇದ್ದೀವಿ ಈಗ. ಸರ್ ಇದು ಹೆಸರು ಬೇಳೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ 15 kg ಹೆಸರು ಬೇಳೆ ಬೇಕಾಗಿಲ್ಲ. ಕರೆಕ್ಟ್. 5 kgಗೆ 15 kg ಸೌತೆಕಾಯಿ ಏನಿದೆಯಾ, ಓಕೆ, ಬೇಳೆ ಬಂದು 5 kg ಸಾಕಾಗುತ್ತೆ. ಸರಿ ಸರಿ. ಕಾಯಿ ತುರಿ ರುಚಿಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಬಹುದು. ಸ್ವಲ್ಪ ಧಾರಾಳಾಗಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕೋಸಂಬರಿಯಲ್ಲಿ ಒಳ್ಳೆ ರುಚಿ ಸಿಗುತ್ತೆ ಇದು. ಓಕೆ, ಕೋಸಂಬರಿ ಶಿವರಾತ್ರಿ ನೋಡೊಂದು ಇವಾಗ ಒಂದು 8 ಕಾಯಿ ಹಾಕಿದ್ರೆ ಹೆಚ್ಚು ಕಮ್ಮಿ. 8 ಕಾಯಿ. ಹೌದು, ಹಾಕಿದ್ರಿ. ಇದರಲ್ಲಿ ಒಂದು 16 ಕಾಯಿ ಅರ್ಧ ಹಾಕೊಂಡಿದ್ದೀನಿ. ಒಗ್ಗರಣೆ. ಓಕೆ, ಒಗ್ಗರಣೆಗೆ ಏನು ಹಾಕಿರಿ ಹೇಳಿದ್ರೆ? ಒಗ್ಗರಣೆಗೆ ಎಲ್ಲ ಹೇಳಿದ್ದೀನಿ, ಎಲ್ಲ ಹೇಳಿಬಿಟ್ರಿ. ಕಡಲೆಬೇಳೆ ಹಾಕಿದ್ದೀನಿ, ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡಿದ್ದೀನಿ. ಆಮೇಲೆ ಬೇಡಿಗೆ ಮೆಣಸು, ಕರಿಬೇವು. ಓಕೆ ಓಕೆ. ಎಸ್. ಇದಾದ್ಮೇಲೆ ಉಪ್ಪನ್ನ ಹಾಕೊಂತೀವಿ. ಉಪ್ಪು ಹೆಚ್ಚು ಕಮ್ಮಿ 2 ಸೇರೆ ಉಪ್ಪು ಬೇಕಾಗುತ್ತೆ. ಎಷ್ಟು? 2 ಸೇರೆ. ಕೈ ಅಂದ್ರೆ ಕೈ ಈ ತರ 2 ಹಿಡಿ. 2 ಹಿಡಿ, ಫುಲ್ ಹಿಡಿ ಅಂತೀವಿ. ಹೌದು, ಹೆಚ್ಚು ಕಮ್ಮಿ 2-2.5 ತನಕ ಹಾಕ್ಬೋದು, ಸಾಕು. 2.5 ಹಿಡಿ. 2.5 ನೋಡಿ, ಕರೆಕ್ಟ್ ಆಯ್ತು. ಓಕೆ, ಓಕೆ, ಏನು ತೊಂದರೆ ಇಲ್ಲ. ಉಪ್ಪು ರುಚಿ ತಕ್ಕ ಹಾಕೊಬೋದು. ರೈಟ್ ಸರ್. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಈಗ. ಲೆಮನ್ ಜ್ಯೂಸ್ ಇದಕ್ಕೆ ಹಾಕೊಂಡಿದ್ದೀನಿ. ಲಿಂಬೆ ಹಣ್ಣು ಇದಕ್ಕೆ ಹಿಂಡ್ಕೊಂಡಿದ್ದೀವಿ ನಾವು. ಕೋಸಂಬರಿಗೆ ಕುಕ್ಕುಂಬರಿಗೆ ಲೆಮನ್ ಹಿಂಡ್ಕೊಂಡಿದ್ದೀವಿ. ಒಂದು 10 ಲೆಮನ್ ಹಾಕಿದ್ದೀನಿ ಇದಕ್ಕೆ. ಇದೆಲ್ಲ ಪ್ರಸಾದಗಳಿಗೆಲ್ಲ ಮಾಡುವಂತ ನಾವು ವರ್ಷಾನುಗಟ್ಲೆ ಮಾಡ್ಕೊಂಡ್ ಬಂದಿದೀವಲ್ಲ, ನಮ್ಗೆ ಇದ್ರ ಅಳತೆ ಪ್ರಮಾಣ ಎಲ್ಲ ಕರೆಕ್ಟ್, ಎಲ್ಲ ಚೆನ್ನಾಗಿ ಗೊತ್ತು. ಈಸಿಯಾಗಿ ಆಗ್ಬಿಡುತ್ತೆ. ನಿಮ್ಮ ರಸದೂಟ ಇದರಲ್ಲಿ ಒಳ್ಳೊಳ್ಳೆಯ ಈ ಸೌತ್ ಇಂಡಿಯನ್ ಐಟಮ್ಗಳ ರೆಸಿಪಿ ಎಲ್ಲ ಕೊಡ್ತೀನಿ ಸರ್ ನಿಮಗೆ. ಹೌದೌದು. ಪುಳಿಯೋಗರೆ ಗೊಜ್ಜು ಮಾಡೋದಿರ್ಬೋದು, ಎಲ್ಲ ಖಂಡಿತ ತೋರಿಸ್ಕೊಡ್ತೀನಿ. ತೋರ್ಸೋಣ ಸರ್. ಆಯ್ತಾ ಸರ್ ಇದು? ಎಸ್, ರೆಡಿ ಆಯ್ತು ಸರ್. ನೋಡಿ ಸರ್, ಸೂಪರ್ ಆಗಿದೆ ನೋಡಿ, ಕೋಸಂಬರಿ ರೆಡಿ ಆಯ್ತು. ಎಸ್.